ಷಡ್ಯಂತ್ರದ ಬಗ್ಗೆ ತನಿಖೆಗೆ ಚಿನ್ನಯ್ಯನನ್ನ ಎಸ್ಐಟಿ ಬೆಂಗಳೂರಿಗೆ ಕರೆತಂದಿದೆ. ಬೆಂಗಳೂರಿನ 3ರಿಂದ 4 ಕಡೆ ಎಸ್ಐಟಿ ಮಹಾಜರು ಮಾಡಲಿದೆ. ಧರ್ಮಸ್ಥಳದ ವಿರುದ್ಧ ಬೆಂಗಳೂರಲ್ಲಿ ನಡೆದಿತ್ತು ಮಹಾ ಷಡ್ಯಂತ್ರದ ಬಗ್ಗೆ ತನಿಖೆಗೆ ಚಿನ್ನಯ್ಯನನ್ನ ಬೆಂಗಳೂರಿಗೆ ಎಸ್ಐಟಿ ಕರೆತಂದಿದೆ. ಬೆಂಗಳೂರಿನ 3ರಿಂದ 4 ಕಡೆ ಎಸ್ಐಟಿ ಮಹಾಜರು ನಡೆಸಲಿದೆ. ಧರ್ಮಸ್ಥಳದ ವಿರುದ್ಧ ಬೆಂಗಳೂರಿನ ಜಯಂತ್ ಮನೆಯಲ್ಲಿ ಷಡ್ಯಂತ್ರ ನಡೆದಿತ್ತು. ಧರ್ಮಸ್ಥಳದ ವಿರುದ್ಧ ಷಡ್ಯಂತ್ರಕ್ಕೆ ದೂರುದಾರ ಜಯಂತ್ ಸೂತ್ರಧಾರ. ಪೀಣ್ಯದ ಜಯಂತ್ ಮನೆಯಲ್ಲಿ ಎಸ್ಐಟಿ ಮಹಾಜರು ಮಾಡುತ್ತಿದೆ. ಧರ್ಮಸ್ಥಳದ ವಿರುದ್ಧದ ಷಡ್ಯಂತ್ರಕ್ಕೆ ಬೆಂಗಳೂರಿನಲ್ಲಿ ಪ್ಲಾನ್ ಮಾಡಲಾಗಿತ್ತು. ಜಯಂತ್ ಸೂತ್ರಧಾರ ಅನ್ನೋ ಅನುಮಾನದ ಮೇಲೆ ಜಯಂತ್ ಮನೆಯಲ್ಲಿ ಈಗ ಮಹಾಜರು ಮಾಡಲಾಗ್ತಿದೆ. ಅದರ ವಿಜುವಲ್ಸ್ ಅನ್ನ ನೀವು ನೋಡ್ತಾ ಇದ್ದೀರಾ. ಬೆಂಗಳೂರಲ್ಲಿ ಮಾಸ್ಕ್ ಮ್ಯಾನ್ ಚಿನ್ನಯ್ಯ ಸ್ಥಳ ಮಹಾಜರು ಮಾಡಲಾಗ್ತಾ ಇದೆ. ಪೀಣ್ಯದ ಮಲ್ಲಸಂದ್ರದಲ್ಲಿದೆ ಜಯಂತ್ ಮನೆ. ಈ ಮನೆಯಲ್ಲಿ ಮಹಾಜರು ನಡೆಸಲಾಗ್ತಿದೆ. ಬೆಳ್ತಂಗಡಿಯಿಂದ ಚಿನ್ನಯ್ಯನನ್ನ ಕರೆತಂದು ಮಹಾಜರು ಮಾಡಲಾಗ್ತಿದೆ. ಸೋಕೋ ಟೀಮ್ ಜೊತೆ ಎಸ್ಐಟಿ ಟೀಮ್ ಮಹಾಜರು ನಡೆಸುತ್ತಿದೆ. ಬಳಿಕ ಕಾಮಾಕ್ಷಿ ಪಾಳ್ಯದ ವಕೀಲರ ಕಚೇರಿಗೆ ತೆರಳಾಗುತ್ತೆ. ಧರ್ಮಸ್ಥಳದ ವಿರುದ್ಧ ಬೆಂಗಳೂರಿನ ಜಯಂತ್ ಮನೆಯಲ್ಲಿ ಷಡ್ಯಂತ್ರ ನಡೆಸಲಾಗಿತ್ತು. ಧರ್ಮಸ್ಥಳ ವಿರುದ್ಧ ಷಡ್ಯಂತ್ರಕ್ಕೆ ದೂರುದಾರ ಜಯಂತ್ ಸೂತ್ರಧಾರ. ಪೀಣ್ಯದ ಜಯಂತ್ ಮನೆಯಲ್ಲಿ ಎಸ್ಐಟಿ ಮಹಾಜರು ಮಾಡುತ್ತಿದೆ. ಬೆಂಗಳೂರಿನಲ್ಲಿ ಮಾಸ್ಕ್ ಮ್ಯಾನ್ ಚಿನ್ನಯ್ಯ ಸ್ಥಳ ಮಹಾಜರು ನಡೆಸಲಾಗ್ತಾ ಇದೆ. ಪೀಣ್ಯದ ಮಲ್ಲಸಂದ್ರದಲ್ಲಿರುವ ಜಯಂತ್ ಮನೆಯಲ್ಲಿ ಮಹಾಜರು ಮಾಡುತ್ತಿದ್ದಾರೆ ಎಸ್ಐಟಿ ಅಧಿಕಾರಿಗಳು. ಬೆಳ್ತಂಗಡಿಯಿಂದ ಚಿನ್ನಯ್ಯನನ್ನ ಕರೆತರಲಾಗಿತ್ತು. ಸೋಕೋ ಟೀಮ್ ಜೊತೆ ಬಂದು ಎಸ್ಐಟಿ ಮಹಾಜರು ನಡೆಸುತ್ತಿದೆ. ಬೆಂಗಳೂರಲ್ಲಿ ಮಾಸ್ಕ್ ಮ್ಯಾನ್ ಚಿನ್ನಯ್ಯ ಸ್ಥಳ ಮಹಾಜರು ಮಾಡಲಾಗ್ತಾ ಇದೆ. ಪೀಣ್ಯದ ಮಲ್ಲಸಂದ್ರದಲ್ಲಿ ಜಯಂತ್ ಮನೆ ಇದೆ. ಈ ಮನೆಯಲ್ಲಿ ಎಸ್ಐಟಿ ಅಧಿಕಾರಿಗಳು ಮಹಾಜರು ಮಾಡಿಸುತ್ತಿದ್ದಾರೆ. ಬೆಳ್ತಂಗಡಿಯಿಂದ ಚಿನ್ನಯ್ಯನನ್ನ ಕರೆತರಲಾಗಿತ್ತು. ಸೋಕೋ ಟೀಮ್ ಜೊತೆಗೆ ಬಂದು ಎಸ್ಐಟಿ ಮಹಾಜರು ನಡೆಸುತ್ತಿದೆ. ಕಾಮಾಕ್ಷಿ ಪಾಳ್ಯದ ವಕೀಲರ ಕಚೇರಿಯಲ್ಲೂ ಮಹಾಜರು ಮಾಡಲಾಗುತ್ತೆ. ಬುರುಡೆ ತರುವ ಮುನ್ನ ಬೆಂಗಳೂರಿನಲ್ಲಿ ಚಿನ್ನಯ್ಯ ವಕೀಲರನ್ನ ಭೇಟಿ ಮಾಡಿದ್ದ. ದೂರು ಕೊಡುವ ಮುನ್ನ ಬೆಂಗಳೂರಿನ ಸಭೆಯಲ್ಲಿ ಭಾಗಿಯಾಗಿದ್ದ. ಚಿನ್ನಯ್ಯ ಕಾಮಾಕ್ಷಿ ಪಾಳ್ಯದಲ್ಲಿ ವಕೀಲರ ಭೇಟಿಯಾಗಿದ್ದ. ಈ ಸಂಬಂಧ ಆರೋಪಿ ಚಿನ್ನಯ್ಯನನ್ನ ಕರ್ಕೊಂಡು ಬಂದು ಬೆಂಗಳೂರಲ್ಲಿ 3ರಿಂದ 4 ಕಡೆ ಮಹಾಜರು ಮಾಡಲಾಗುತ್ತೆ. ಸದ್ಯ ಜಯಂತ್ ಟಿ ಮನೆಯಲ್ಲಿ ಮಹಾಜರು ನಡೆಸಲಾಗ್ತಾ ಇದೆ. ಅದರ ವಿಜುವಲ್ಸ್ ಅನ್ನ ನೀವು ನೋಡ್ತಾ ಇದ್ದೀರಾ. ಜಯಂತ್ ಟಿ ಮನೆಗೆ ಚಿನ್ನಯ್ಯ ಹೋಗ್ತಾ ಇರೋದನ್ನ. ಇರುವ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಕೊಡೋದಕ್ಕೆ ನಮ್ಮ ಪ್ರತಿನಿಧಿಗಳಾದ ರಕ್ಷಾ ಹಾಗೂ ಶರತ್ ಇದ್ದಾರೆ. ಮೊದಲಿಗೆ ರಕ್ಷಾ ಅವರನ್ನ ಮಾತಾಡಿಸ್ತಾ ಹೋಗ್ತೀನಿ. ರಕ್ಷಾ, ಜಯಂತ್ ಟಿ ದೂರು ಕೊಟ್ಟಾಗ ಚಿನ್ನಯ್ಯ ನನಗೂ ಯಾವುದೇ ಸಂಬಂಧ ಇಲ್ಲ ಅಂತ ಹೇಳಿದ್ರು. ಆದ್ರೆ ಈಗ ಬೆಂಗಳೂರಲ್ಲಿ ಜಯಂತ್ ಮನೆಯಲ್ಲೇ ಮಹಾಜರು ಮಾಡಲಾಗ್ತಾ ಇದೆ. ಏನೆಲ್ಲ ಅಪ್ಡೇಟ್ಸ್ ಸಿಗ್ತಿದೆ ರಕ್ಷಾ? ವಿನಿತಾ, ನೇರವಾಗಿ ಮಂಗಳೂರಿನಿಂದ ಬಂದಂತಹ ಎಸ್ಐಟಿ ಟೀಮ್ ಚಿನ್ನಯ್ಯ ಅವರನ್ನ ಕರ್ಕೊಂಡು ಬಂದಿರತಕ್ಕಂಥದ್ದು ಪೀಣ್ಯ ಸೆಕೆಂಡ್ ಸ್ಟೇಜಲ್ಲಿರುವಂತಹ ಮಲ್ಲತಳ್ಳಿಯಲ್ಲಿರುವಂತಹ ಈ ಒಂದು ಮನೆಗೆ, ಮಲ್ಲಸಂದ್ರದಲ್ಲಿರುವಂತಹ ಈ ಮನೆಯಲ್ಲಿ ಜಯಂತ್ ವಾಸವಿದ್ರು ಅಂತ ಹೇಳಲಾಗ್ತಿದೆ. ಸೊ ಹಾಗಿದ್ರೆ ಈ ಮನೆಗೆ ಚಿನ್ನಯ್ಯನನ್ನ ಕರ್ಕೊಂಡು ಬಂದು ಅವರಿಂದ ಸಾಕಷ್ಟು ಮಾಹಿತಿಗಳನ್ನ ಪಡ್ಕೊಂತಾ ಇರತಕ್ಕಂಥ ನೋಡ್ತಿರ್ಬೋದು. ಸದ್ಯ ನಾವು ಆ ಸ್ಪಾಟ್ ಅಲ್ಲೇ ಇದ್ವಿ. ಸೊ ಇದೇ ಮನೆಯ ಆ ಮೂಲೆಯಲ್ಲಿರುವಂತಹ ಒಂದು ಸಣ್ಣದಾದ ಒಂದು ಮನೆಯಲ್ಲಿ ಇದ್ರು ಅಂತಕ್ಕಂಥದ್ದು. ಸೊ ಹಾಗಾಗಿ ಮೊದಲು ಆ ಮನೆಯಲ್ಲಿ ಮಹಾಜರನ್ನ ಮಾಡ್ಲಾಗ್ತಾ ಇರ್ತಕ್ಕಂಥದ್ದು. ಹಾಗೆ ಈಗಾಗ್ಲೇನೆ
SIT ಟೀಮ್ ಏನ್ ಬಂದಿತ್ತು ಅದು ಈಗಾಗಲೇ ಮೇಲ್ಭಾಗದಲ್ಲೂ ಕೂಡ ಇಡೀ ಮನೆಯನ್ನ ಸರ್ಚ್ ಮಾಡಿರ್ತಕ್ಕಂಥದ್ದು. ಮೇಲ್ಭಾಗದಲ್ಲಿ ಇದ್ದಂತಹ ಒಂದು ರೂಮ್ಗೂ ಕೂಡ ಹೋಗಿ ಬಂದ್ರು. ಅಲ್ಲಿಂದಲೂ ಕೂಡ SIT ತನಿಖಾ ತಂಡ ಮಂಗಳೂರಿನಿಂದ ಬರುವಂತಹ ಸಂದರ್ಭದಲ್ಲಿ ಯಾವುದೇ ರೀತಿಯಾದಂತಹ ಮಾಸ್ಕ್ ಅನ್ನ ಚಿನ್ನಯ್ಯ ಅವರಿಗೆ ಧರಿಸಿರಲಿಲ್ಲ ಅಂತಕ್ಕಂಥದ್ದು. ಇಲ್ಲಿಗೆ ಬಂದ ಮೇಲೆ ಇದೀಗ ಮಾಸ್ಕ್ ನ ಕೂಡ ಚಿನ್ನಯ್ಯ ಅವರಿಗೆ ಸಂಪೂರ್ಣವಾಗಿ ಕವರ್ ಮಾಡಿದ್ದಾರೆ. ಸೊ ಚಿನ್ನಯ್ಯನ ಕೂಡ ಮಾಸ್ಕ್ ಕವರ್ ಮಾಡಿ ಮನೆ ಮೇಲೆ ಕರ್ಕೊಂಡು ಹೋಗ್ಲಿಕ್ಕೆ ಹೊರಡ್ತಾರೆ. ಆದ್ರೆ ಮಾಧ್ಯಮಗಳಿದ್ದ ಕಾರಣಕ್ಕೂ ಏನೋ ಮತ್ತೆ ವಾಪಸ್ ಚಿನ್ನಯ್ಯನ ಒಬ್ಬರನ್ನೇ ಮನೆ ಒಳಗಡೆ ಬಿಟ್ಟು ಕೇವಲ SIT ಟೀಮ್ ನಲ್ಲಿ ಇದ್ದಂತಹ ಒಂದಷ್ಟು ಜನ ಅಧಿಕಾರಿಗಳು ಈಗಾಗಲೇ ಮನೆ ಮೇಲೆಲ್ಲ ಹೋಗಿ ತನಿಖೆಯನ್ನ ಮಾಡ್ಕೊಂಡು ಬಂದಿರತಕ್ಕಂಥದ್ದು. ಕಳೆದ 1 ಗಂಟೆ ಆಯ್ತು ಆಲ್ರೆಡಿ ಅಂತಾನೆ ಹೇಳ್ಬೋದು ಇಲ್ಲಿಗೆ ಬಂದು SIT ಅವರು. ಸೊ ಸಂಪೂರ್ಣವಾಗಿ ತನಿಖೆಯನ್ನ ಮಾಡ್ತಾ ಇರ್ತಕ್ಕಂಥದ್ದು. ಸೊ ನಿಜಕ್ಕೂ ಕೂಡ ಚಿನ್ನಯ್ಯ ಈ ಮನೆಯಲ್ಲಿ ಇದ್ರ ಬುರುಡೆಯನ್ನ ಇಲ್ಲೇನೆ ಕೂಡ ತಂದು ಕೊಡಲಾಗಿತ್ತ ಅಂತಕ್ಕಂಥದ್ದು ಕೂಡ ಈ ವೇಳೆನಲ್ಲಿ ಸಾಕಷ್ಟು ಮಾಹಿತಿಗಳನ್ನ ಕಲೆ ಹಾಕುವಂತಹ ಸಾಧ್ಯತೆಗಳು ಇರ್ತಕ್ಕಂಥದ್ದು. ಜೊತೆಗೆ ಇಲ್ಲೇನೆ ಚಿನ್ನಯ್ಯ ಇದ್ರು ಅಂತ ಅಂದ್ರೆ ಯಾವೆಲ್ಲ ವಿಚಾರಗಳಿಗೆ ಅವರು ತೊಡುತ್ತಿದ್ದಂತಹ ಬಟ್ಟೆ ಇರ್ಬೋದು, ಅವ್ರು ಇದ್ದಂತಹ ರೀತಿ ಇರ್ಬೋದು, ಅವ್ರು ಉಪಯೋಗಿಸುವಂತಹ ವಸ್ತುಗಳಿರ್ಬೋದು, ಅವೆಲ್ಲವನ್ನು ಕೂಡ ಮಾಜರಿಗೆ ಒಳಪಡಿಸಬಹುದು. ಅವೆಲ್ಲವನ್ನು ಕೂಡ ತನಿಖೆ ಹಿನ್ನೆಲೆಯಲ್ಲಿ ವಶಕ್ಕೆ ಪಡೆದುಕೊಳ್ಳುವಂತಹ ಸಾಧ್ಯತೆಗಳು ಕೂಡ ಇರ್ತಕ್ಕಂಥದ್ದನ್ನ ನಾವು ಇಲ್ಲಿ ತಳ್ಳಿ ಹಾಕುವಂತಿಲ್ಲ. ಈ ರೀತಿಯಾಗಿ ತನಿಖೆ ಶುರುವಾಗಿರ್ತಕ್ಕಂಥದ್ದು. ಸದ್ಯ ಸಾಕಷ್ಟು ಜನ ಇಲ್ಲಿ ಇರೋರು ಹೇಳೋ ಪ್ರಕಾರ ಇಲ್ಲಿ ಆಲ್ರೆಡಿ ಅಕ್ಕಪಕ್ಕದಲ್ಲಿ ಕೂಡ ಜನ ಬಂದು ನಿಂತು ಸಾಕಷ್ಟು ಜನ SIT ತನಿಖೆ ಆಗ್ತಿರುವಂತದನ್ನ ಬಹಳ ಕುತೂಹಲದಿಂದ ಕೂಡ ನೋಡ್ತಾ ಇರ್ತಕ್ಕಂಥದ್ದನ್ನ ನೋಡ್ತಾ ಇದೀವಿ. ಹಾಗೇನೆ SIT ಟೀಮ್ ಇಡೀ ಬಗಲ್ಗುಂಟೆ ಸ್ಥಳೀಯ ಪೊಲೀಸರೇನಿದ್ರು ಅವರ ಸಹಕಾರವನ್ನ ತೆಗೆದುಕೊಂಡು ಇಲ್ಲಿ ತನಿಖೆಯನ್ನ ನಡೆಸ್ತಾ ಇರ್ತಕ್ಕಂಥದ್ದನ್ನು ಕೂಡ ನಾವು ನೋಡಬಹುದಾಗಿರ್ತಕ್ಕಂಥದ್ದು. ಸೊ ಈ ಒಂದು ತನಿಖೆ ಬಹಳ ಪ್ರಮುಖವಾಗುತ್ತೆ ಅಂತಕ್ಕಂಥದ್ದು. ಯಾಕಂತಂದ್ರೆ SIT ಟೀಮ್ ಈಗಾಗಲೇ ಚಿನ್ನಯ್ಯ ಏನೆಲ್ಲ ತಪ್ಪೊಪ್ಪಿಗೆಗಳನ್ನ ನೀಡಿದ್ದಾರೆ ಅದಕ್ಕೆ ಸಂಬಂಧಪಟ್ಟಂತಹ ಒಂದು ಸಾಕ್ಷಿಗಳನ್ನ ಕಲೆ ಹಾಕಬೇಕು. ಆ ಸಾಕ್ಷಿಗಳನ್ನ ಪ್ರಸ್ತುತಪಡಿಸಿದ್ರೆ ಮಾತ್ರ ಇಲ್ಲಿ ತಪ್ಪಿತಸ್ಥರು ಯಾರು, ನಿಜವಾಗ್ಲೂ ಕೂಡ ಇದೊಂದು ಪ್ಲಾನ್ಡ್ ಆಗಿತ್ತಾ, ಈ ಪ್ಲಾನ್ ಹಿಂದೆ ಚಿನ್ನಯ್ಯ ತಂದಂತಹ ತಲೆಬುರುಡೆ ಯಾರು ನೀಡಿದಂತದ್ದಾಗಿತ್ತು, ಆ ತಲೆಬುರುಡೆಯ ಹಿಂದೆ ಯಾವೆಲ್ಲ ಕಥೆಗಳನ್ನ ಎಳೆಯಲಾಗಿತ್ತು, ಆ ಕತೆ ಎಳೆಯುವುದರ ಹಿನ್ನೆಲೆಯಲ್ಲಿ ಏನಾಗಿತ್ತು, ಈ ರೀತಿಯಾದಂತಹ ವಿಚಾರಗಳು ಬಯಲಿಗೆ ಬರಬೇಕಾಗಿದೆ. ಸೊ ಈ ಎಲ್ಲ ವಿಚಾರಗಳು ಬಯಲಿಗೆ ಬರಬೇಕು ಅಂತ ಅಂದ್ರೆ ಮೊದಲನೇದಾಗಿ ಚಿನ್ನಯ್ಯ ಬೆಂಗಳೂರಿನಲ್ಲಿ ಇದ್ದಂತಹ ಸಂದರ್ಭದಲ್ಲಿ ಉಳಿಕೊಂಡಿದ್ದಂತಹ ಜಾಗಗಳು ಯಾವ್ದಾಗಿತ್ತು, ಯಾವ ರೀತಿಯಾಗಿ ಅವರಿಗೆ ಮಾಸ್ಟರ್ ಪ್ಲಾನ್ ನ ರೂಪಿಸಲಾಗಿತ್ತು, ಈ ಎಲ್ಲ ವಿಚಾರಗಳನ್ನು SIT ತನಿಖೆ ನಡೆಸುವಂತ ಸಾಧ್ಯತೆಗಳಿದೆ. ಸದ್ಯದ ಮಟ್ಟಿಗೆ ನಾವು ನೋಡಬಹುದು ಇದೀಗ ಮನೆಯ ಒಳಭಾಗದಲ್ಲಿ ಇದ್ದಾರೆ. ಅಂದ್ರೆ SIT ಇಡೀ ತಂಡ ಹಾಗೆ ಚಿನ್ನಯ್ಯ ಸಹ ಮನೆಯ ಒಳಭಾಗದಲ್ಲಿ ಇರ್ತಕ್ಕಂಥದ್ದು. ಸಾಕಷ್ಟು ಮಾಹಿತಿಗಳನ್ನ ಚಿನ್ನಯ್ಯವರಿಂದ ಪಡಿತಾ ಇರ್ತಕ್ಕಂಥದ್ದನ್ನ ನಾವು ನೋಡಬಹುದಾಗಿರ್ತಕ್ಕಂಥದ್ದು. ವಿನುತಾ, ರಕ್ಷಾ, ಚಿನ್ನಯ್ಯ ಬಂದು ಕಂಪ್ಲೇಂಟ್ ಕೊಟ್ಟ ಮೇಲೆ ತದನಂತರ ಬಂದವರು ಇವರು ಜಯಂತ್ ಅವರು ಬಂದಿದ್ದು. ಜಯಂತ್ 2ನೇ ದೂರುದಾರ. ಆಗ ನಂತರದ ದಿನಗಳಲ್ಲಿ ಜಯಂತ್ ಹೇಳಿದ್ರು ತಿಮಿರೋಡಿ ಮನೆಯಲ್ಲಿ ಚಿನ್ನಯ್ಯ ಇದ್ದಿದ್ದು ಸತ್ಯ, ಆದ್ರೆ ನನಗೂ ಚಿನ್ನಯ್ಯಗೂ ಯಾವುದೇ ತರಹದ ಸಂಬಂಧ ಇಲ್ಲ ಅನ್ನೋ ಮಾತನ್ನ ಹೇಳಿದ್ರು. ಆದ್ರೆ ಈಗ ಜಯಂತ್ ಮನೆಯಲ್ಲೇ ಹಾಜರು ಮಾಡ್ಲಾಗ್ತಾ ಇದೆ. ಇದೆಲ್ಲ ನೋಡ್ತಾ ಇದ್ರೆ ಮೊದಲೇ ಪ್ರೀ ಪ್ಲಾನ್ ಆಗಿತ್ತಾ, ಇವರ ಹುನ್ನಾರನೇ ಬೇರೆದ್ದಾಗಿತ್ತಾ? ಅದ್ರ ಬಗ್ಗೆ ಏನಾದ್ರೂ ಡೀಟೇಲ್ಸ್ ಇದೆಯಾ ರಕ್ಷಾ? ವಿನುತಾ, ಖಂಡಿತ ಆ ರೀತಿಯಾದಂತಹ ಒಂದು ಅನುಮಾನ SIT ಟೀಮ್ಗೂ ಇರ್ತಕ್ಕಂಥದ್ದು. ಯಾಕಂತಂದ್ರೆ ಚಿನ್ನಯ್ಯ ತಪ್ಪೊಪ್ಪಿಗೆಯ ನಂತರ ಈ ಎಲ್ಲ ಪ್ರಕ್ರಿಯೆಗಳು ನಡೀತಾ ಇರ್ತಕ್ಕಂಥದ್ದು. ಸೊ ಹಾಗಾದ್ರೆ ಇಡೀ ಪ್ಲಾನ್ ಆಗಿದ್ದು ಎಲ್ಲಿ? ಈ ಒಂದು ಧರ್ಮಸ್ಥಳದ ಬುರುಡೆ ಪ್ರಕರಣದ ಒಂದು ಪ್ಲಾನಿಂಗ್ ಎಲ್ಲಿ ಪ್ಲಾಂಟ್ ಮಾಡಲಾಗಿತ್ತು ಅಂತಕ್ಕಂಥದ್ದು. ಹಾಗಾದ್ರೆ ಜಯಂತ್ಗೆ ಯಾವುದೇ ರೀತಿಯಾದಂತಹ ಸಂಬಂಧ ಇಲ್ಲ, ನನಗೆ ತಿಳಿದಿಲ್ಲ ಅಂತ ಅಂದ ಮೇಲೆ ಇವತ್ತು ಇಲ್ಲಿ ಆಗ್ತಿರುವಂತಹ ತನಿಖೆ ಯಾವ ಹಿನ್ನೆಲೆಯಲ್ಲಿ ಆಗ್ತಿದೆ ಅಂತಕ್ಕಂಥದ್ದು ಕೂಡ ನಾವು ನೋಡ್ಬೇಕಾಗಿರ್ತಕ್ಕಂಥದ್ದು. ಸುಮಾರು 1 ಗಂಟೆಯಿಂದಲೂ ಕೂಡ ಈ ರೀತಿಯಾದಂತಹ ಒಂದು ತನಿಖೆ ಇದೇ ಮನೆಯ ಅಂಗಳದಲ್ಲಿ ನಡೀತಾ ಇರ್ತಕ್ಕಂಥದ್ದು. ಸೊ ಚಿನ್ನಯ್ಯ ಇಲ್ಲಿ ಎಷ್ಟು ದಿನಗಳ ಕಾಲ ಇದ್ದಿದ್ದೇ ಆದ್ರೆ ಇಲ್ಲಿ ಯಾವ ರೀತಿಯಾದಂತಹ ಪ್ಲಾನ್ ನಡೆದಿತ್ತು, ಅವ್ರನ್ನ ಇಲ್ಲಿ ತಂದು ಇರಿಸಿದಂತವರು ಯಾರು, ಇಲ್ಲೇ ಬುರುಡೆಯನ್ನ ಕೊಟ್ಟಿದ್ರ, ಈ ರೀತಿಯಾದಂತಹ ಹಲವಾರು ಅನುಮಾನಗಳು, ಹಲವಾರು ವಿಚಾರಗಳು ಬೆಳಕಿಗೆ ಬರ್ಬೇಕಾಗಿರ್ತಕ್ಕಂಥದ್ದು. ಸೊ ಬೆಂಗಳೂರಿನಲ್ಲಿ ವಾಸವೇ ಇಲ್ಲದಂತಹ ಚಿನ್ನಯ್ಯ ಬೆಂಗಳೂರಿಗೆ ಬಂದು ಬೆಂಗಳೂರಿನಲ್ಲಿ ಈ ಮನೆಯಲ್ಲಿ ಇದ್ದಿದ್ದೇ ಆದ್ರೆ ಇಲ್ಲಿ ತಂದು ಇರಿಸಿದವರು ಯಾರು, ಅವರ ಉದ್ದೇಶ ಏನಾಗಿತ್ತು ಅಂತಕ್ಕಂಥ ವಿಚಾರವಾಗಿಯೂ ಕೂಡ ಇವಾಗ ತನಿಖೆ ನಡೀತಾ ಇರ್ತಕ್ಕಂಥದ್ದು. ಈಗಾಗಲೇ ಚಿನ್ನಯ್ಯ ತಪ್ಪೊಪ್ಪಿಗೆಯನ್ನ ಮಾಡ್ಕೊಂಡಿದ್ದಾರೆ ನ್ಯಾಯಾಲಯದಲ್ಲಿ ಅಂತ ಹೇಳಿ ನ್ಯಾಯಾಧೀಶರ ಮುಂದೆ ಅಂತ ಹೇಳಲಾಗ್ತಿದೆ. ಸೊ ಆ ಹಿನ್ನೆಲೆಯಲ್ಲಿ ಈಗ SIT ಟೀಮ್ ನ ಅಂಡರ್ ನಲ್ಲಿ ತನಿಖೆಗೆ ಒಳಪಟ್ಟಿರುವಂತಹ ಚಿನ್ನಯ್ಯ ಇನ್ನೆಲ್ಲ ಯಾವುದೇ ವಿಚಾರಗಳನ್ನ ಹೇಳಿದ್ರು, ತಪ್ಪೊಪ್ಪಿಗೆಯನ್ನ ಹೇಳಿದ್ರು, ಯಾರ ಮೇಲೆ ಆರೋಪಗಳನ್ನ ಮಾಡಿದ್ರು ಕೂಡ ಅವೆಲ್ಲದಕ್ಕೂ ಕೂಡ ಸಾಕ್ಷಿಗಳು ಬೇಕಾಗುತ್ತೆ. ಅವೆಲ್ಲದಕ್ಕೂ ಕೂಡ ಸಾಕ್ಷಿಗಳನ್ನ ಪೊಲೀಸ್ನವರು ಹೊಂದಿಸಲೇಬೇಕಾಗುತ್ತೆ. ಸೊ ಆ ರೀತಿಯಾದಂತಹ ಸಾಕ್ಷಿಗಳನ್ನ ಒದಗಿಸುವಂತ ನಿಟ್ಟಿನಲ್ಲಿ ಇವತ್ತು ಇಲ್ಲಿ ತನಿಖೆ ನಡೀತಿದೆ ಅಂತಾನೆ ಹೇಳ್ಬೋದು. ಸೊ ಈ ತನಿಖೆಗೆ ಬಹಳ ಕುತೂಹಲದಿಂದಲೇ ಇಲ್ಲಿನ ಜನರು ಕೂಡ ವೀಕ್ಷಿಸ್ತಾ ಇರೋದು. ಯಾಕಂತಂದ್ರೆ ಅವ್ರಿಗೂ ಕೂಡ ಎಲ್ಲರಿಗೂ ಆಶ್ಚರ್ಯ ಅಂತಾನೆ ಹೇಳ್ಬೋದು. ಯಾಕಂದ್ರೆ ಧರ್ಮಸ್ಥಳದ ಒಂದು ಬುರುಡೆ ಪ್ರಕರಣ ಏನಿದೆ ಅದನ್ನ ಮಾಧ್ಯಮಗಳಲ್ಲಿ ದಿನನಿತ್ಯ ನೋಡ್ಕೊಂಡು ಬಂದಂತವ್ರಿಗೆ ಇವತ್ತು ತಮ್ಮ ಮನೆ ಅಂಗಳದಲ್ಲೇ ಈ ರೀತಿಯಾದಂತಹ ತನಿಖೆ ನಡೀತಾ ಇದೆ. ಚಿನ್ನಯ್ಯ ಇಲ್ಲಿ ಇದ್ದಿದ್ದ ಹಾಗೇನೆ ಚಿನ್ನಯ್ಯ ಎಲ್ಲ ಪ್ರಕರಣ, ಈ ಬುರುಡೆ ಪ್ರಕರಣಕ್ಕೆ ಸಂಬಂಧಪಟ್ಟಂತಹ ಹಲವಾರು ವಿಚಾರಗಳು ಇಲ್ಲೇ ನಡೆದಿದ್ವಾ, ಇಲ್ಲೇ ಪ್ಲಾಂಟ್ ಆಗಿದ್ವಾ ಅನ್ನುವಂತಹ ವಿಚಾರಗಳನ್ನು ಕೂಡ ಈಗ ಸಾಕಷ್ಟು ಕುತೂಹಲಕ್ಕೆ ಇಲ್ಲಿನ ಜನರ ಕುತೂಹಲದ ಕಣ್ಣುಗಳಿಂದ ನೋಡ್ತಿದ್ದಾರೆ. ಜೊತೆಗೆ ಸ್ಥಳೀಯ ಪೊಲೀಸ್ನವರು ಕೂಡ ಬಂದಿರತಕ್ಕಂಥದ್ದು. ಯಾಕಂದ್ರೆ ಜನರನ್ನ ಕಂಟ್ರೋಲ್ ಮಾಡೋ ನಿಟ್ಟಿನಲ್ಲಿ ಹಾಗೆ ಇಲ್ಲಿನ ತನಿಖೆಗೆ ಸಹಕರಿಸುವ ನಿಟ್ಟಿನಲ್ಲಿ ಸ್ಥಳೀಯ ಪೊಲೀಸ್ನವರು ಕೂಡ ಬಂದು ಸಹಕರಿಸ್ತಿರ್ತಕ್ಕಂಥ
ಇರ್ತಕ್ಕಂಥದ್ದು ನಾವು ನೋಡ್ತಾ ಇದ್ದೀವಿ. ಸೊ ಕಳೆದ 1 ಗಂಟೆಯಿಂದಲೂ ಕೂಡ ಅದೇ ಮನೆಯ ಒಳಭಾಗದಲ್ಲಿ ನೀವು ನೋಡಬಹುದು. ಆ ಮನೆಯನ್ನು ನೋಡಿದ್ರೆ ಒಂದು ಸಿಂಗಲ್ ಬೆಡ್ರೂಮ್ ಮನೆ ಅಂತ ಅನ್ಸುತ್ತೆ, ಸಿಂಗಲ್ ಬೆಡ್ರೂಮ್ ಮನೆ ಇರ್ಬೋದು ಅದು ಅಂತ ಅನ್ಸುತ್ತೆ. ಸೊ ಆ ಅಂಗಳದಲ್ಲೇನೆ ಸೊ ಮಾಧ್ಯಮದವರನ್ನ ಸ್ವಲ್ಪ ದೂರದಲ್ಲೇ ನಿಲ್ಲಿಸಲಾಗಿದೆ. ಹಾಗಾಗಿ ಬಹಳ ಒಳಭಾಗಕ್ಕೆ ಹೋಗಿ ನೋಡ್ಲಿಕ್ಕೂ ಆಗಲ್ಲ, ಜೊತೆಗೆ SIT ಅವರಿಗೆ ಡಿಸ್ಟರ್ಬ್ ಕೂಡ ಆಗ್ಬೋದು ಅನ್ನೋ ನಿಟ್ಟಿನಲ್ಲಿ. ಸೊ ಇಂತಹ ಒಂದು ಸಿಂಗಲ್ ಬೆಡ್ರೂಮ್ ಮನೆಯಲ್ಲಿ ಚಿನ್ನಯ್ಯ ಇದ್ದಿದ್ದಾದ್ರೂ ಯಾಕೆ, ಇಲ್ಲಿ ಇದ್ದಿದ್ದೇ ಆದ್ರೆ ಆತನನ್ನ ತಂದು ಇರಿಸಿದ್ಯಾರು, ಊಟ ತಿಂಡಿ ಇರ್ಬೋದು ಮತ್ತೊಂದಿರ್ಬೋದು ಅದನ್ನ ಒದಗಿಸಿದ್ಯಾರು. ಸೊ ಆ ಥರ ಒದಗಿಸಿದ್ದೇ ಆದ್ರೆ ಅವರ ಉದ್ದೇಶ ಏನಾಗಿತ್ತು, ಚಿನ್ನಯ್ಯನ ಕರ್ಕೊಂಡು ಬಂದು ಇಲ್ಲಿ ಇರಿಸುವಂತ ಉದ್ದೇಶ ಏನಾಗಿತ್ತು, ಈ ಎಲ್ಲ ವಿಚಾರವಾಗಿ ತನಿಖೆ ನಡೀತಾ ಇರತಕ್ಕಂಥದ್ದು. ಸೊ ಮಂಗಳೂರಿನಿಂದ ಇವತ್ತು ಬೆಳಗ್ಗೆ ಹೊರಟಂತ SIT ಟೀಮ್ ನೇರವಾಗಿ ಪೀಣ್ಯದಲ್ಲಿರುವಂತಹ ಮಲ್ಲಸಂದ್ರದ ಈ ಮನೆಗೆ ಬಂದಿರತಕ್ಕಂಥದ್ದು. ಸೊ ಈ ಮನೆಯಲ್ಲಿ ತಮ್ಮ ಪ್ರಥಮ ತನಿಖೆಯನ್ನು ಶುರು ಮಾಡಿದೆ. ಸೊ ಮುಂದುವರೆದಂತೆ ಈ ಒಂದು ತನಿಖೆ ಮತ್ತೊಂದಷ್ಟು ಸ್ಥಳಗಳಿಗೆ ಭೇಟಿ ನೀಡುವಂತಹ ಸಾಧ್ಯತೆಗಳಿದೆ ಅಂತಲೂ ಕೂಡ ಹೇಳಲಾಗ್ತಿರ್ತಕ್ಕಂಥದ್ದು. ವಿನುತಾ, ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.